ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಂತಕ್ಕಂಥ ಪಾಠದ ಮೇಲೆ ಹೇಳ್ತಾ ಇದ್ದೀನಿ. ಈಗಾಗಲೇ ನಾ ಪಾರ್ಟ್ 1 ಅಂತಕ್ಕಂಥ ವಿಡಿಯೋವನ್ನು ಈ ಪಾಠದ ಮೇಲೇ ಮಾಡಿದ್ದೇನೆ. ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅಲ್ಲಿ ಹೋಗಿ ನೋಡ್ರಿ. ಇಲ್ಲಿ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಸಿಲಿಂಡರ್ನ ಒಂದು ಬದಿಯಲ್ಲಿ ಶಂಕುವಿನ ಆಕೃತಿ, ಮತ್ತೊಂದು ಬದಿಯಲ್ಲಿ ಅರ್ಧಗೋಳ ಜೋಡಿಸಿದೆ. ನೋಡ್ರಿ, ಇಲ್ಲೊಂದು ಸಿಲಿಂಡರ್ ಅದ. ಸಿಲಿಂಡರ್ನ ಒಂದು ಬದಿಯಲ್ಲಿ ಏನದ, ಶಂಕು ಅದ. ಮತ್ತೊಂದು ಬದಿಯಲ್ಲಿ ಏನದ, ಅರ್ಧಗೋಳವನ್ನ ಜೋಡಿಸ್ಯಾರ. ಈ ಎಲ್ಲಾ ಘನಾಕೃತಿಗಳ ತ್ರಿಜ್ಯ 7 ಸೆಂಟಿಮೀಟರ್. ನೋಡ್ರಿ, ಈ ಮೂರು ಘನಾಕೃತಿಗಳ ತ್ರಿಜ್ಯ ಎಷ್ಟು ಅಂತ ಹೇಳ್ತಾ ಇದ್ದಾರೆ? 7 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಘನಾಕೃತಿಯ ಒಟ್ಟು ಎತ್ತರ 61 ಸೆಂಟಿಮೀಟರ್. ಇವು ಮೂರು ಕೂಡಿಸಿದ ಘನಾಕೃತಿಯ ಒಟ್ಟು ಎತ್ತರ ಎಷ್ಟದ? 61 ಸೆಂಟಿಮೀಟರ್ ಅದ. ಮತ್ತು ಸಿಲಿಂಡರ್ನ ಎತ್ತರ 30 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ಎತ್ತರ ಎಷ್ಟಿದೆ? 30 ಸೆಂಟಿಮೀಟರ್ ಆಗ್ಯದ. ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ರು 10ರಂತೆ ಆಕೃತಿಯ ಹೊರಭಾಗಕ್ಕೆ ಬಣ್ಣ ಹಚ್ಚಲು ತಗುಲುವ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನು? ಈ ಮೂರು ಆಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಆ ವಿಸ್ತೀರ್ಣದ ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಆಗ್ತದ? 10 ರೂಪಾಯಿ ಆಗ್ತದ. ಹಂಗಿತ್ತಂದ್ರೆ ಈ ಮೂರು ಆಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿದು ಅದರಲ್ಲಿಂತ 10ರಂತೆ ಮಾಡಬೇಕು. ಅವಾಗ ಏನ್ ಬರ್ತದ? ನಿಮ್ಗೆ ತಗಲುವ ವೆಚ್ಚ ಬರ್ತದ. ಮತ್ತೇನ್ ಕೇಳಕತ್ತಾರ ಅವರು? ಈ ಘನಾಕೃತಿಯ ಘನಫಲ ಕಂಡುಹಿಡಿಯಿರಿ. ಅಂದ್ರ ಈ ಮೂರು ಆಕೃತಿಯ ಘನಫಲವನ್ನ ಕಂಡುಹಿಡಿಬೇಕು ನೀವು. ನೋಡಿ ವಿದ್ಯಾರ್ಥಿಗಳೇ, ಇಂಥ ಕ್ವಶನ್ ಅನ್ನ ಕೊಟ್ಟಾಗ ನೀಟಾಗಿ ಮೊದಲ ಕ್ವಶನ್ ಅನ್ನ ಓದಬೇಕು. ಕ್ವಶನ್ ಅನ್ನ ಓದ್ಗಳೇ ಈ ಮೂರು ಆಕೃತಿಗಳನ್ನ ಸಪ್ರೇಟ್ ಆಗಿ ಈ ರೀತಿ ಬರ್ಕೋಬೇಕು. ಹಿಂಗ್ ಮಾಡೋದ್ರಲ್ಲಿಂತ ನಿಮ್ಗೆ ಏನಾಗ್ತದ? ಲೆಕ್ಕ ಬಿಡ್ಸಕ ಸರಳ ಆಗ್ತದ. ಯಾವ್ಯಾವ ಆಕೃತಿಯ ತ್ರಿಜ್ಯ ಏನದ, ಎತ್ತರ ಏನದ, ಆ ಶಂಕುವಿನ ಓರೆ ಎತ್ತರ ಎಷ್ಟದ ಅಂತ ಬರ್ಕೊಳಕ ಬರ್ತದ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ಶಂಕುವಿನ ತ್ರಿಜ್ಯ. ಎಲ್ಲಾ ಆಕೃತಿಗಳ ತ್ರಿಜ್ಯಗಳು ಎಷ್ಟು ಅಂತ ಹೇಳ್ಯಾರ ಅವರು? 7 ಸೆಂಟಿಮೀಟರ್ ಅಂತ ಹೇಳ್ಯಾರ. ಅದಕ್ಕೆ ಎಲ್ಲಾ ಆಕೃತಿಯ ತ್ರಿಜ್ಯಗಳನ್ನ ಸಪರೇಟ್ ಆಗಿ 7 ಸೆಂಟಿಮೀಟರ್ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ ನೋಡ್ರಿ, ಶಂಕುವಿನ ಎತ್ತರ, ಸಿಲಿಂಡರ್ನ ಎತ್ತರ. ಇಲ್ಲಿ ನೋಡ್ರಿ, ಸಿಲಿಂಡರ್ನ ಎತ್ತರ ಎಷ್ಟದ? 30 ಸೆಂಟಿಮೀಟರ್. ಸಿಲಿಂಡರ್ನ ಎತ್ತರ ಎಷ್ಟದ? 30 ಸೆಂಟಿಮೀಟರ್. ಈಗ ನಿಮಗೆ ಶಂಕುವಿನ ಎತ್ತರ ಬೇಕಾಗ್ಯದ. ಇಲ್ಲಿ ನೋಡ್ರಿ, ಆಕೃತಿಯ ಟೋಟಲ್ ಎತ್ತರ ಎಷ್ಟದ? 61 ಸೆಂಟಿಮೀಟರ್ ಅದ. ಇಲ್ಲಿ ನೋಡ್ರಿ, ಈ ಸಿಲಿಂಡರ್ ಮತ್ತು ಅರ್ಧಗೋಳದ ಎತ್ತರ ಇಲ್ಲಿ ಹಿಡಿದು ಇಲ್ಲಿ ತನಕ ಎಷ್ಟಿರ್ತದ ಅಂದ್ರೆ 7 ಸೆಂಟಿಮೀಟರ್ ಇರ್ತದ. ನೆನಪಿಟ್ಕೋರಿ, ಅರ್ಧಗೋಳದ ತ್ರಿಜ್ಯ ಎಷ್ಟಿರ್ತದಲ್ಲ ಅಷ್ಟೇ ಎತ್ತರ ಇರ್ತದ. ಈ ಪಾಯಿಂಟ್ ವೆರಿ 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 ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, 30ಕ್ಕೆ 37 ಕೂಡಿಸ್ರಿ ಎಷ್ಟು? 30ಕ್ಕೆ 7 ಕೂಡಿಸ್ರಿ ಎಷ್ಟು ಬರ್ತದ? 37 ಬರ್ತದ. ಹಂಗಿತ್ತಂದ್ರೆ ಆ ಟೋಟಲ್ ಎತ್ತರದಾಗ 37ಅನ್ನ ಏನ್ ಮಾಡ್ರಿ? ಮೈನಸ್ ಮಾಡ್ರಿ. ಎದ್ರ ಎತ್ತರ ಸಿಗ್ತದ ನಿಮ್ಗ? ಶಂಕುವಿನ ಎತ್ತರ ಸಿಗ್ತದ. 61 37 ಕಳ್ರಿ ಎಷ್ಟು ಬರ್ತದ? 24 ಬರ್ತದ. ಈಗ ನೋಡ್ರಿ, ಶಂಕುವಿನ ಎತ್ತರ ಕಂಡುಹಿಡಿದ್ರಿ. ಈಗ ನೆಕ್ಸ್ಟ್ ಏನು ಕಂಡುಹಿಡಿಬೇಕು ನಾವು? ಆಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾಗಿತ್ತಂದ್ರ ಶಂಕುವಿನ ಓರೆ ಎತ್ತರ ಬೇಕು. ಇನ್ನು ಈಗ ಶಂಕುವಿನ ಎತ್ತರವನ್ನ ಕಂಡುಹಿಡಿದ್ವಿ. ಎಷ್ಟಾದಿಲ್ಲಿ? ಶಂಕುವಿನ ಎತ್ತರ 24 ಸೆಂಟಿಮೀಟರ್ ಅದ. ಹಂಗಿತ್ತಂದ್ರ ಈ ಓರೆ ಎತ್ತರ ಎಲ್ ಕಂಡುಹಿಡಿಬೇಕಾಗಿತ್ತಂದ್ರ ಈ ಫಾರ್ಮುಲಾದೊಳಗೆ ಹಾಕ್ರಿ. ಏನದ? L² = R² + H². ನಿಮ್ಗೆ ಎಲ್ಲಿ ಬೇಕಾಗ್ಯದ? ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗ್ತದ? ರೂಟ್ ಆಗ್ತದ. √R² + H² = R² ಅಂದ್ರೆ ಏನು? ಇನ್ನೇ ಈಗ ಕಂಡುಹಿಡಿತೀವಿ. ಶಂಕುವಿನ ತ್ರಿಜ್ಯ ಎಷ್ಟದ? 7 ಅದ. 7² + H ಇನ್ನೇ ಕಂಡುಹಿಡಿದೀವಿ. ಎಷ್ಟದ? 24². ಈಗ ಬಿಡಿಸಿ ಬರ್ರಿ, ಏನಾಗ್ತದ? = 7 ಒಳ್ಳೆ ಎಷ್ಟು? 49 + 24. 24 ಎಷ್ಟು? 576. ಈ ರೀತಿ ಲೆಕ್ಕ ಬಿಡಿಸ್ಬೇಕಾದ್ರೆ ನಿಮ್ಗೆ ವರ್ಗ ಸಂಖ್ಯೆಗಳ ಪರಿಕಲ್ಪನೆ ಇರಬೇಕು.
ಇಸ್ ಈಕ್ವಲ್ ಟು 49 576 ಕೂಡಿಸ್ಯಾರ 625. ನಿಮ್ಗೆ ಎಲ್ಲಿ ಬೇಕಾಗಿದೆ ಎಲ್ ಇಸ್ ಈಕ್ವಲ್ ಟು 625 ವರ್ಗಮೂಲ ಎಷ್ಟಂದ್ರೆ 25 ಸೆಂಟಿಮೀಟರ್. ಅಂದ್ರೆ ಓರೆ ಎತ್ತರ ಎಷ್ಟು ಬಂತು 25 ಸೆಂಟಿಮೀಟರ್ ಬಂತು. ಇಷ್ಟನ್ನ ಮೊದಲು ನೋಟ್ಸ್ ಮಾಡ್ಕೋರಿ ವಿದ್ಯಾರ್ಥಿಗಳೇ. ಮುಂದಿನ ಸ್ಲೈಡ್ನಲ್ಲಿನ ಈ ಆಕೃತಿಯ ಸಂಪೂರ್ಣ ಆಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಈ ಮೂರು ಆಕೃತಿಗಳನ್ನ ಕೂಡಿಸಿದ್ರ ಈ ಫುಲ್ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ನಮಗೆ ದೊರೀತದೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನದ πr_l ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr_h ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನದ 2πr². ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ಗಮನವಿಟ್ಟು ನೋಡ್ರಿ, ಇಲ್ಲೂ π ಅದ, ಇಲ್ಲೂ π ಅದ, ಇಲ್ಲೂ π ಅದ. ಏನ್ ಮಾಡ್ತೀನಿ π ಕಾಮನ್ ತೋತೀನಿ. ನೆಕ್ಸ್ಟ್ ನೋಡ್ರಿ, ಎಲ್ಲಾ ಆಕೃತಿಗಳ ತ್ರಿಜ್ಯಗಳು ಸಮ ಅದಾವ. ಅದ್ರ ಸಲ ನಾ ಏನ್ ಮಾಡ್ತೀನಿ, ಇಲ್ಲೂ ಆರ್ ಅದ, ಇಲ್ಲೂ ಆರ್ ಅದ, ಇಲ್ಲೂ ಆರ್ ಅದ. ಏನ್ ಮಾಡ್ತೀನಿ, ಮೂರು ಕಡೆಯಿಂದ ಒಂದು ಆರನ್ನು ಏನ್ ಮಾಡ್ತೀನಿ ಕಾಮನ್ ತೋತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನು ಉಳಿತು πr ಹೊರಗೆ ಬಂತಂದ್ರೆ ಇಲ್ಲಿ ಏನು ಉಳಿತದ ಎಲ್ ಉಳಿತದ. ಅಂದ್ರೆ ಓರೆ ಎತ್ತರ ಪ್ಲಸ್ ಇಲ್ಲಿ ನೋಡ್ರಿ πr ಹೊರಗೆ ಬಂದದ, ಇಲ್ಲಿ ಏನು ಉಳಿತದ 2h ಪ್ಲಸ್ ಪ್ಲಸ್. ನೆಕ್ಸ್ಟ್ πr ಹೊರಗೆ ಬಂದದ, ಒಂದು ಆರ್ ಉಳಿತದ, ಇನ್ನೊಂದು ಏನು ಉಳಿತದ 2 ಉಳಿತದ 2r. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, π ಬೆಲೆ ಏನು 22/7. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ ಇಂಟು ಆರ್ ಅಂದ್ರೆ ಎಷ್ಟು 7. ಓರೆ ಎತ್ತರ ಹಿಂದಿನ ಸ್ಲೈಡ್ನಲ್ಲಿ ಬಂದಿತ್ತು, ಓರೆ ಎತ್ತರ ಏನು ಬಂದಿತ್ತು ಅಲ್ಲಿ 25 ಪ್ಲಸ್ 2 ಇಲ್ಲಿ ಇಂಟು ಇರ್ತದೆ ಸಿಲಿಂಡರ್ನ ಎತ್ತರ. ಇದು ಯಾವ ಫಾರ್ಮುಲಾ ಅದ, ಸಿಲಿಂಡರ್ ಅದ, ಅದಕ್ಕೆ ಸಿಲಿಂಡರ್ನ ಎತ್ತರ ಎಷ್ಟು 30 ಅದ. ಪ್ಲಸ್ 2 ಬರ್ರಿ, ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ, ಆರ್ ಅಂದ್ರೆ ಎಷ್ಟು 7. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ 7 ಕ್ಯಾನ್ಸಲ್ ಆಯ್ತು. 22ಕ್ಕೆ 22 ಬರೀರಿ. ಇಲ್ಲಿ 25ಕ್ಕೆ 25 ಪ್ಲಸ್ 32 ಎಷ್ಟು 60 ಪ್ಲಸ್ 7 ಎಷ್ಟು 14. ನೆಕ್ಸ್ಟ್ ನೋಡ್ರಿ, ಇಲ್ಲಿ 22ಕ್ಕೆ 22 ಬರೀರಿ. ನೆಕ್ಸ್ಟ್ ಇವೆಲ್ಲ ಕೂಡಿಸ್ರಿ, 25 ಪ್ಲಸ್ 60 ಪ್ಲಸ್ 14 ಕೂಡಿಸ್ರಿ ಎಷ್ಟು ಬರ್ತದೆ 99 ಬರ್ತದೆ. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ, ಗುಣಾಕಾರ ಮಾಡ್ರಿ. 99 ಇಂಟು 22 ಗುಣಾಕಾರ ಮಾಡ್ರಿ. 2 9 18ಕ್ಕೆ 8 ಕೈಲ 1, 2 9 18 1 19 ಪ್ಲಸ್ 8 9 1 8 7 2178. ಎದರನ್ನ ಕೊಟ್ಟಾರ, ಇದು ಸೆಂಟಿಮೀಟರ್ ಕೊಟ್ಟಾರ, ಅದಕ್ಕೆ ಸೆಂಟಿಮೀಟರ್ ಸ್ಕ್ವಯರ್. ಈ ಆಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟು ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು 2178 ಸೆಂಟಿಮೀಟರ್ ಸ್ಕ್ವಯರ್. ಅವ್ರು ಏನು ಹೇಳ್ಯಾರ ನೋಡ್ರಿ, ಪ್ರತಿ 100 ಸೆಂಟಿಮೀಟರ್ ಸ್ಕ್ವಯರ್ಗೆ 10 ರೂಪಾಯಿ ಆಗ್ತದ ಅಂತ ಹೇಳ್ಯಾರ. ಹಂಗಿತ್ತಂದ್ರೆ ಹೊರಭಾಗಕ್ಕೆ ಬಣ್ಣ ಹಚ್ಚಕ್ಕ ಎಷ್ಟು ಖರ್ಚು ಆಗ್ತದ ಅಂತ ಕೇಳಕತ್ತಾರ. ಇದು ಹೆಂಗ್ ಬರ್ಕೋತೀವಿ ನೋಡ್ರಿ, 100 ಸೆಂಟಿಮೀಟರ್ ಸ್ಕ್ವಯರ್ಗೆ 10 ರೂಪಾಯಿ ಆದ್ರೆ 2178 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಆಗ್ತದ ಅಂದಂಗೆ. ಹಂಗಿತ್ತಂದ್ರೆ ಇಲ್ಲಿ ಓರೆ ಗುಣಾಕಾರ ಆಗ್ತದ 2000. ಇದು ಇಲ್ಲಿ ಗುಣಾಕಾರ ಮಾಡ್ಬೇಕಿದು, ಈ ಸೈಡ್ ಗುಣಾಕಾರ ಮಾಡ್ಬೇಕು, ಇದು ಮ್ಯಾಗ ಹೋಗ್ತದೆ. ಇಲ್ಲಿ ನೋಡ್ರಿ 2178 ಇಂಟು 10 ಅಲ್ಲೇ ಇರ್ತದ. ಇದು 100 ಏನಾಗ್ತದ ಕೆಳಗೆ ಬರ್ತದ. ಈ 0 ಹೋಯ್ತು, ಈ 0 ಹೋಯ್ತು. ಇಲ್ಲಿ ನೋಡ್ರಿ ಏನು ಉಳಿತದೆ 2178/10 ಆಗ್ತದ. ಇಲ್ಲಿ 10 ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. 2217.8 ರೂಪಾಯಿ ಏನತ್ತದ ಖರ್ಚಾಗ್ತದ. ಇದಿಷ್ಟು ಭಾಗಕ್ಕೆ ಬಣ್ಣ ಹಚ್ಚಕ್ಕ. ಈಗ ಒಂದು ಕ್ವಶನ್ ಮುಗಿತು ವಿದ್ಯಾರ್ಥಿಗಳೇ. ಮುಂದಿನ ಸ್ಲೈಡ್ನಲ್ಲಿ ನಾವು ಈ ಘನಾಕೃತಿಯ ಘನಫಲವನ್ನ ಕಂಡುಹಿಡಿಯೋಣ. ಅಂದ್ರೆ ಇದ್ರ ಒಳಗ ಎಷ್ಟು ಜಾಗ ಹಿಡಿತದ ಅಂತದನ್ನ ಮುಂದಿನ ಸ್ಲೈಡ್ನಲ್ಲಿ ಏನು ಮಾಡ್ತೀನಿ ಕಂಡುಹಿಡಿತೀನಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಘನಾಕೃತಿಯ ಘನಫಲವನ್ನ ಕೇಳ್ತಾ ಇದ್ದಾರೆ. ಈ ಆಕೃತಿಯ ಘನಫಲ ಕೇಳಾಗ್ತಾರ.
ಯಾವ್ಯಾವ ಕೂಡಿಸಿದ್ರೆ ಘನಾಕೃತಿಯ ಘನಫಲ ಬರ್ತದ? ಒಂದು ಶಂಕುವಿನ ಘನಫಲ, ಸಿಲಿಂಡರ್ನ ಘನಫಲ ಮತ್ತು ಅರ್ಧಗೋಳದ ಘನಫಲಗಳನ್ನು ಕೂಡಿದ್ರೆ ಏನಾಗ್ತದ? ಈ ಘನಾಕೃತಿಯ ಘನಫಲ ಬರ್ತದ. ಅವುಗಳ ಫಾರ್ಮುಲಾಗಳನ್ನು ಬರೆದು ಇಲ್ಲಿ ಏನು ಮಾಡೀನಿ? ಕೂಡಿಸಿದ್ದೇನೆ. ಇಲ್ಲಿ ನೋಡ್ರಿ, ಇಲ್ಲೂ ಪೈ ಅದ, ಇಲ್ಲೂ ಪೈ ಅದ, ಇಲ್ಲೂ ಪೈ ಅದ. ಅದಕ್ಕೋಸ್ಕರ ನಾ ಪೈಯನ್ನು ಏನು ಮಾಡ್ತೀನಿ? ಹೊರಗೆ ತೋತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಆಕೃತಿಗಳ ತ್ರಿಜ್ಯಗಳು ಸಮ ಅದಾವ, ಅಂದ್ರೆ ಆರುಗಳು ಸಮ ಅದಾವ. ಅದರ ಸಲಿಂದ ಇಲ್ಲಿ r² ಅದ, ಇಲ್ಲಿ r² ಅದ, ಇಲ್ಲಿ r³ ಅದ. ಅದಕ್ಕೆ ನಾ ಏನು ಮಾಡ್ತೀನಿ? r² ಅನ್ನು ಏನು ಮಾಡ್ತೀನಿ? ಕಾಮನ್ ತೋತೀನಿ. ಉಳಿದದ್ದು ಏನು ಉಳಿತು ನೋಡ್ರಿ, ಪೈ r² ಹೊರಗೆ ಬಂದದ. ಈ ಭಾಗದಾಗ ಏನು ಉಳಿತು? 1/3 h ಉಳಿತು. ಪ್ಲಸ್ಸಿಗೆ ಪ್ಲಸ್ ಪೈ r² ಹೊರಗೆ ಬಂದದ. ಏನು ಉಳಿದದ? ಇಲ್ಲಿ h ಉಳಿದದ. ಪ್ಲಸ್ಸಿಗೆ ಪ್ಲಸ್ ಪೈ r² ಹೊರಗೆ ಬಂದದ. ಇನ್ನೊಂದು r ಉಳಿದದ. ಇಲ್ಲಿ 2/3ಗೆ 2/3 r. ಈ ಎಲ್ಲದರ ಬೆಲೆಗಳನ್ನು ಇದ್ರೊಳಗೆ ಹಾಕ್ರಿ. ಏನು ಬರ್ತದೆ ನೋಡ್ರಿ? ಪೈ ಬೆಲೆ ಏನದ? 22/7 ಇಂಟು ತ್ರಿಜ್ಯ ಎಷ್ಟು ಅದಾವ? r² ಅಂದ್ರೆ ಏನು? 7 ಇಂಟು 7. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, 1/3 h ಅಂದ್ರೆ ನೋಡ್ರಿ, ಇದು ಎದ್ರ ಎತ್ತರ? ಇದು ಶಂಕುವಿನ ಎತ್ತರ. ಶಂಕುವಿನ ಎತ್ತರ ಎಷ್ಟದ? 24 ಅದ. ಇಂಟು 24. ಇಲ್ಲಿ ಆ ಚಿಹ್ನೆ ಇರಲಿಲ್ಲ ಅಂದ್ರೆ ಗುಣಾಕಾರ ಚಿಹ್ನೆ ಇರ್ತದ. ಪ್ಲಸ್ಸಿಗೆ ಪ್ಲಸ್. ಇಲ್ಲಿ ಒಂದು h ಅದ. ಇದು ಎದ್ರ ಎತ್ತರ? ವೆರಿ ಗುಡ್. ಸಿಲಿಂಡರ್ನ ಎತ್ತರ ಎಷ್ಟದ? 30 ಅದ. ಪ್ಲಸ್ಸಿಗೆ ಪ್ಲಸ್ 2/3ಗೆ 2/3. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದ. r ಅಂದ್ರೆ ಎಷ್ಟದ? 7 ಅಂತ. ಈಗ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 7 7 ಏನಾಯ್ತು? ಕ್ಯಾನ್ಸಲ್ ಆಯಿತು. 22 ಗುಂಡ್ಲೆ 7 ಮಾಡ್ರಿ, 154 ಬರ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 3 1 3 8 24. 8 1 ಎಷ್ಟು? 8 ಪ್ಲಸ್ 30ಕ್ಕೆ 30 ಪ್ಲಸ್ ಇಲ್ಲಿ ಗುಣಾಕಾರ ಮಾಡ್ರಿ, 7 2 14 / 3 ಬರ್ತದೆ. ನೆಕ್ಸ್ಟ್ ನೋಡ್ರಿ, 154ಕ್ಕೆ 154 ಬರೀರಿ. 30ಕ್ಕೆ 8 ಕೂಡಿಸ್ರೆ ಎಷ್ಟು ಬರ್ತದ? 38 ಪ್ಲಸ್ 14/3. ಬೋಡಮಾಸ್ ನಿಯಮದ ಪ್ರಕಾರ ಮೊದಲು ಬ್ರ್ಯಾಕೆಟನ್ನು ಬಿಡಿಸ್ಕೋಬೇಕು. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ. = 154ಕ್ಕೆ 154 ಬರೀರಿ. 3 ಮತ್ತು 1 ಲಸ ತೆಗಿಬೇಕು. ಎಷ್ಟು ಬರ್ತದೆ? 3 ಬರ್ತದೆ. 1 ಎಷ್ಟಲೇ 3, 1 3ಲೇ 3, 3 ಎಷ್ಟಲೇ 3, 3 1ಲೇ 3. 38 ಗುಂಡ್ಲೆ 3 ಮಾಡ್ರಿ. ಎಷ್ಟು ಬರ್ತದಂದ್ರೆ 8 3ಲೇ 24ಕ್ಕೆ 4 ಕೈಲ 2, 3 3ಲೇ 9, 2 ಎಷ್ಟು? 11, 114 ಆಯಿತು. ಪ್ಲಸ್ಸಿಗೆ ಪ್ಲಸ್ 14 1ಲೇ ಎಷ್ಟು? 14. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, 154ಕ್ಕೆ 154 ಮಾಡ್ರಿ. 114 14 ಕೂಡಿಸ್ರೆ ಎಷ್ಟು ಬರ್ತದೆ? 128/3 ಬರ್ತದೆ. ಈಗ ನೋಡ್ರಿ, ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ. 154 ಗುಂಡ್ಲೆ 128 ಮಾಡ್ರಿ. ಎಷ್ಟು ಬರ್ತದಂದ್ರೆ 19,712/3 ಬರ್ತದ. 3ಲಿಂತ ಇದಕ್ಕೆ ಭಾಗಾಕಾರ ಮಾಡ್ರಿ. ಲಾಸ್ಟಿಗೆ ಎಷ್ಟು ಬರ್ತದಂದ್ರೆ ಘನಫಲ ನೋಡ್ರಿ. ನಿಮಗೆ ಕಡ್ತಾ ಹೊಡ್ಯಾಕೆ ಬರಲಿಲ್ಲ ಅಂದ್ರೆ ಈ ರೀತಿ ಭಾಗಾಕಾರ ಮಾಡ್ರಿ. 19,712. ಮತ್ತು ಕಡ್ತಾ ಹೊಡ್ಯಾಕೆ ಹೋಗಿ ತಪ್ಪಿಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಕಡ್ತಾ ಹೊಡ್ಯಾಕೆ ಬರಲಿಲ್ಲ ಅಂದ್ರೆ ಇಷ್ಟೇ cm³ ಅಂತ ಇಟ್ಬಿಡ್ರಿ. ಭಾಗಾಕಾರ ಮಾಡ್ಯಾರ ಇಡ್ರಿ, ಇಲ್ಲ ಇಷ್ಟೇ cm³ ಅಂತ ಬರ್ರಿ. ಅಂದ್ರೆ ಈ ಆಕೃತಿಯ ವಿ ಅಂದ್ರೇನು? ವಾಲ್ಯೂಮ್. ಈ ಆಕೃತಿಯ ಘನಫಲ ಎಷ್ಟಂದ್ರೆ 19,712/3 cm³. ನೀವು ಇಷ್ಟು ಬರೆದ್ರಿ ಅಂದ್ರೆ 3 ಮಾರ್ಕ್ಸ್. ಒಂದು ವೇಳೆ 5 ಮಾರ್ಕ್ಸ್. ಒಂದು ವೇಳೆ ನಿಮಗೆ ಏನೂ ಬಿಡ್ಸಕ್ಕೆ ಬರಲಿಲ್ಲ ಅಂದ್ರೆ ಎಲ್ಲ ಫಾರ್ಮುಲಾಗಳನ್ನು ಬರೆದ್ರಿ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ 3 ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಯನ್ನು ತಗೊಂಡು ಬಂದಿದ್ದೇನೆ. ಈ ಪ್ರಶ್ನೆ ಏನು ಹೇಳ್ತದೆ ಅಂದ್ರೆ, ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಒಂದು ಪಾತ್ರೆ ಅದ, ಅದು ಶಂಕುವಿನ ಆಕಾರದಾಗದ, ಅದು ತಲೆ ತೆಳಗಾಗ್ಯದ ಅಂತ ಹೇಳತ್ತಾರೆ. ಎತ್ತರ 8 ಸೆಂಟಿಮೀಟರ್, ತ್ರಿಜ್ಯ 5 ಸೆಂಟಿಮೀಟರ್, ಪಾತ್ರೆಯ ಅಂಚಿನವರೆಗೂ ನೀರು ತುಂಬಿತ್ತು. ಅಂದ್ರೆ ಇಲ್ಲಿವರೆಗೂ ನೀರು ತುಂಬಿತ್ತು. ಅದರೊಳಗೆ ಒಂದೇ ಗಾತ್ರದ 100 ಸೀಸದ ಗುಂಡುಗಳನ್ನು ಹಾಕಿದಾಗ, ಒಂದೇ ಸೈಜಿನ 100 ಸೀಸದ ಗುಂಡುಗಳನ್ನು
ಈ ಶಂಕುವಿನ ಪಾತ್ರದ ಒಳಗೆ ಹಾಕ್ತಾರಂತ. ಹಾಕಿದಾಗ 1/4 ಭಾಗದ ನೀರು ಹೊರ ಚೆಲ್ಲುತ್ತದೆ. ಅಂದ್ರೆ ನೀರು 4 ಭಾಗ ಇತ್ತಂದ್ರೆ ಅದ್ರನಾಗ 1 ಭಾಗ ಏನಾಗ್ತದ ನೀರು ಹೊರಗೆ ಚೆಲ್ತದ. ಅಂದ್ರೆ ಎಷ್ಟು ಸೀಸದ ಗುಂಡುಗಳನ್ನು ಹಾಕ್ತೀವಿ ಅಷ್ಟೇ ಪ್ರಮಾಣದ ನೀರು ಏನಾಗ್ತದ ಹೊರಗೆ ಚೆಲ್ತದ ಅಂತ ಹೇಳತ್ತಾರ. ಹಾಗಾದರೆ ಪ್ರತಿ ಸೀಸದ ತ್ರಿಜ್ಯ ಇವೇನದವಲ್ಲ ಸೀಸ ಇದರ ತ್ರಿಜ್ಯ ಎಷ್ಟದಂತ ಕೇಳಕತ್ತಾರ. ಮತ್ತು ಆ ಸೀಸದ ಘನಫಲವನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಎಷ್ಟು ಪ್ರಮಾಣದ ಸೀಸವನ್ನು ಹಾಕಿರ್ತೀವಿ ಅಷ್ಟೇ ಪ್ರಮಾಣದ ನೀರೇನಾಗ್ತದ ಹೊರಗೆ ಚೆಲ್ತದ. ಅದ್ರ ಸಲಿಂದ ಇಲ್ಲಿ ಫಾರ್ಮುಲಾ ಏನು ಬರ್ತದ, ಹೊರ ಚೆಲ್ಲಿದ ನೀರಿನ ಪ್ರಮಾಣ = 100 ಸೀಸದ ಗುಂಡಿನ ಘನಫಲ. 100 ಸೀಸದ ಗುಂಡಿನ ಘನಫಲ = ಎಷ್ಟು ಭಾಗ ಹೊರಗೆ ಚೆಲ್ತದ ಅಂತ ಹೇಳ್ಯಾರ, 1/4 ಭಾಗ. ಅದಕ್ಕೆ 1/4 ಇಂಟು ಶಂಕುವಿನ ಘನಫಲ ಅಂತ ಬರ್ಕೋತೀನಿ. ಈಗ ನೋಡ್ರಿ ಇಲ್ಲಿ ಏನು ಮಾಡ್ತೀರಿ, 100ಕ್ಕೆ 100 ಬರಿತೀರಿ ಇಂಟು ಸೀಸದ ಗುಂಡಿನ ಘನಫಲ. ಸೀಸ ಯಾವ ಆಕಾರದಾಗದ, ಗುಂಡಿನ ಆಕಾರದಾಗದ, ಅಂದ್ರೆ ಗೋಳದ ಆಕಾರದಾಗದ. ಗೋಳದ ಘನಫಲ ಏನು 4/3 πr³ ನಮಗೆ ಇದು ತ್ರಿಜ್ಯ ಬೇಕಾಗಿದೆ ಈಗ. ಆದ್ರೆ ನಮ್ಗೆ ಇಲ್ಲಿ ಶಂಕುವಿನ ಘನಫಲದೊಳಗೆ ಎಲ್ಲ ಅಂಶಗಳು ಕೊಟ್ಟಾರ. ಈ ಕ್ಲೂವನ್ನು ಉಪಯೋಗ ಮಾಡ್ಕೊಂಡು ಏನು ಮಾಡತ್ತೀನಿ, ತ್ರಿಜ್ಯವನ್ನು ಕಂಡುಹಿಡಿತಾ ಇದ್ದೇನೆ. 1/4ಗೆ 1/4 ಇಂಟು ಶಂಕುವಿನ ಘನಫಲ ಫಾರ್ಮುಲಾ ಏನದ 1/3 πr²h. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲೂ ಪೈ ಅದ ಇಲ್ಲೂ ಪೈ ಅದ, ಸಮಚಿಹ್ನೆ ಇದ್ದಾಗ ಎರಡೂ ಮ್ಯಾಗಿದ್ವು ಅಂದ್ರೆ ಅವೇನತ್ತವ ಕ್ಯಾನ್ಸಲ್ ಆಗ್ತವ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲೂ 3 ಅದ, ಆ ಸೈಡೂ 3 ಅದ, ಇವೆರಡು ಏನತ್ತವ ಕ್ಯಾನ್ಸಲ್ ಆಗ್ತವ. ಏನು ಉಳಿತದ ನೋಡ್ರಿ, ಇಲ್ಲಿ 100 × 4 ಏನತ್ತದ 400 r³ = 1/4ಗೆ 1/4 ಬರೀರಿ ಇಂಟು ಆರ್ ಅಂದ್ರೆ ಕೊಟ್ಟಾರ ನಮಗೆ. ಶಂಕುವಿನ ತ್ರಿಜ್ಯ ಎಷ್ಟದ 5 ಅದ. ಸ್ಕ್ವೇರ್ ಅಂದ್ರೆ ಏನು 5 × 5, ಇಲ್ಲಿ ಇಂಟು ಚಿಹ್ನೆ ಇರ್ತದ. ಎಚ್ ಎಷ್ಟದ ಶಂಕುವಿಂದು 8 ಅದ. ಈಗ ನೋಡಿ ವಿದ್ಯಾರ್ಥಿಗಳು, ಇಲ್ಲಿ 4 1 4 2 8 ಇದನ್ನು ಬಿಡಿಸಿ ಬರ್ರಿ. 400 r³ = 5 5 25, 25 2 ಎಷ್ಟು 50. ನಮಗೇನು ಬೇಕಾಗ್ಯದ, ಆರ್ ಬೇಕಾಗ್ಯದ. ಅದ್ರ ಸಲಿಂದ ಇಲ್ಲಿ r³ ಇಲ್ಲೇ ಇಡ್ತೀನಿ. r³ = 50ಕ್ಕೆ 50 ಬರಿತೀನಿ. ಗುಣಾಕಾರ ಇದ್ದದ್ದು ಈ ಸೈಡ್ ಬಂದ್ರೆ ಏನಾಗ್ತದ, ವೆರಿ ಗುಡ್, ಭಾಗಾಕಾರ ಆಗ್ತದ 400. ನೆನಪಿಟ್ಕೋರಿ, ಯಾವತ್ತು ಕಳಿಸ್ತಿರಲ್ಲ ಅದು ಕೆಳಗೆ ಬರಿಬೇಕು, ಯಾವ್ದು ಅಲ್ಲೇ ಇರ್ತದಲ್ಲ ಅದು ಮ್ಯಾಗೆ ಬರಿಬೇಕು. ಈಗ ನೋಡ್ರಿ, ಈ 0 ಹೋಯ್ತು, ಈ 0 ಹೋಯ್ತು. ನೆಕ್ಸ್ಟ್ 5 1 5 8 40. ಏನು ಉಳಿತು ನೋಡ್ರಿ, ಇಲ್ಲಿ r³ = 1/8. ನಿಮ್ಗೆ ಆರ್ ಬೇಕಾಗ್ಯದ, ಈ ಕಡೆ ಬಿಡಿಸ್ತೇನೆ ನೋಡ್ರಿ. ನಿಮ್ಗೆ ಆರ್ ಬೇಕಾಗ್ಯದ, ಕ್ಯೂಬ್ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗ್ತದ ಕ್ಯೂಬ್ ರೂಟ್ ಆಗ್ತದ. ಇಲ್ಲಿ ನೋಡ್ರಿ, r = √1/8. ಬರೀ ರೂಟ್ ಬಂತಂದ್ರೆ ವರ್ಗಮೂಲ, ಕ್ಯೂಬ್ ಬಂತಂದ್ರೆ ಕ್ಯೂಬ್ ರೂಟ್ ಬಂತಂದ್ರೆ ಇದು ಘನಮೂಲ ಆಗ್ತದೆ. ಇಲ್ಲಿ ನೋಡ್ರಿ, 1ರ ಘನಮೂಲ ಎಷ್ಟು 1, 8ರ ಘನಮೂಲ ಎಷ್ಟು 2, ಅಂದ್ರೆ r = 1/2. ಇದನ್ನು ಭಾಗಾಕಾರ ಮಾಡಿ ಬರೆದಾಗ ಎಷ್ಟಾಗ್ತದ 0.5 ಬರ್ತದ. ಅಂದ್ರೆ r = 0.5 ಸೆಂಟಿಮೀಟರ್. ಇಲ್ಲಿ ನೋಡ್ರಿ, ಈ ಸೀಸದ ಗೋಳದ ತ್ರಿಜ್ಯ ಎಷ್ಟು 0.5 ಸೆಂಟಿಮೀಟರ್. ಇದು ಒಂದಾಯ್ತು ನಿಮ್ದು. ನೆಕ್ಸ್ಟ್ ಏನು ಕಂಡಿಡಿ ಅಂದ್ರೆ ಅವರು ಇದೇ ಗೋಳದ ಘನಫಲವನ್ನು ಕಂಡಿಡಿ ಅಂತ ಹೇಳ್ಯಾರ. ನಾ ಅದು ಮುಂದಿನ ಸ್ಲೈಡ್ನಾಗ ಹೇಳ್ತೀನಿ. ಇಲ್ಲಿ ಮುಂದೆ ನೋಡಿ ವಿದ್ಯಾರ್ಥಿಗಳೇ, ತ್ರಿಜ್ಯವನ್ನು ನೀವು ಹಿಂದಿನ ಸ್ಲೈಡ್ನಲ್ಲಿ ಕಂಡುಹಿಡಿತಿರ್ತೀರಿ. ಈಗ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಂಗಿತ್ತಂದ್ರೆ ಪ್ರತಿ ಸೀಸದ ಘನಫಲ ಈ ಸೀಸ ಯಾವ ಆಕಾರದಾಗಿರ್ತದ, ಗೋಳದ ಆಕಾರ ಆಗಿರ್ತದ. ಹಂಗಿತ್ತಂದ್ರೆ ಗೋಳದ ಘನಫಲ ಏನು ನೋಡ್ರಿ, ಘನಫಲ = 4/3 πr³ = ಬರೀರಿ. 4/3ಗೆ 4/3 ಇಂಟು
ಪೈ ಅಂದ್ರೆ ಎಷ್ಟು 22/7 ಇಂಟು ತ್ರಿಜ್ಯ ಹಿಂದಿನ ಸ್ಲೈಡ್ನಾಗ ಏನು ಬಂದಿತ್ತು r³ ಅಂದ್ರೇನು 3 ಸಲ ಗುಣಾಕಾರ ಮಾಡಬೇಕು 1/2 ಬಂದಿತ್ತಲ್ಲ 1/2 ಇಂಟು 1/2 ಇಂಟು 1/2 ಈಗ ನೋಡ್ರಿ ವಿದ್ಯಾರ್ಥಿಗಳೇ 2 1 2 11 22 ನೆಕ್ಸ್ಟ್ ನೋಡ್ರಿ 2 1 2 2 4 2 1 2 1 ಏನು ಉಳಿತು ನೋಡ್ರಿ ಇಲ್ಲಿ 11 1 ಎಷ್ಟು 11 7 3 21 ಘನಫಲವನ್ನು ಎದರ್ನಾಗ ಎಳಿತಾರೆ ಕ್ಯೂಬ್ನಾಗ ಎಳಿತಾರೆ ಎದರ್ನಾಗ ಕೊಟ್ಟರಲ್ಲಿ ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಪ್ರತಿ ಸೀಸದ ಘನಫಲ ಎಷ್ಟು 11/21 ಸೆಂಟಿಮೀಟರ್ ಕ್ಯೂಬ. ಇಷ್ಟು ಬರ್ತದೆ ಅಂದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗ್ತದೆ ವಿದ್ಯಾರ್ಥಿಗಳು. ಇಂಥ ಲೆಕ್ಕದ ಒಳಗೆ ನೀವು ಕ್ವಶನನ್ನು ಓದಿ ಚಿತ್ರಾಂತರ ಅವರೇ ಕೊಟ್ಟಿರ್ತಾರೆ ಕ್ವಶನನ್ನು ಓದಿ ಅರ್ಥ ಮಾಡಿಕೊಂಡು ಫಾರ್ಮುಲಾ ಹಚ್ಚಿ ಬಿಡಿಸಿದ್ರಿ ಅಂದ್ರೆ 5ಕ್ಕೆ 5 ಮಾರ್ಕ್ಸ್ ತಗೋತೀರಿ. ನಿಮ್ಮ ರ್ಯಾಂಕ್ ನಿಂತಿರೋದೇ ಈ ಥರದ ಲೆಕ್ಕಗಳನ್ನು ಬಿಡಿಸೋದ್ರಿಂದ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.